ಹಾಯ್ ಹೆಲೋ ಸ್ನೇಹಿತರೆ, ಇವತ್ತು ನಾವು ಹೊರಟಿದ್ದೀವಿ ಅರ್ಕಾವತಿ ಬ್ಯಾಕ್ ವಾಟರು. ಸೊ ಇವತ್ತು ಹೊರಟಿದ್ದೀವಿ ನಮಗೋಸ್ಕರ ಅಲ್ಲ, ಇವತ್ತು ಇಬ್ಬರು ಗೆಸ್ಟ್ ಇದ್ದಾರೆ, ಸ್ಪೆಷಲ್ ಗೆಸ್ಟು. ಒಬ್ಬರು ನೋಡಿ ಇಲ್ಲಿದ್ದಾರೆ, ಇನ್ನೊಬ್ಬರು ಇಲ್ಲಿ. ನಾನು ಡಿಂಪಲ್ ಅನ್ಕೊಂಡ್ರೆ ಕಷ್ಟ. ಇವರು ಇಲ್ಲಿ ಚೀಕು, ಇದು ಓರಿಯೋ ಆ್ಯಂಡ್ ಕಾರ್ತಿಕ್, ಚಂದನ, ಡಿಂಪಲ್. ಅರ್ಕಾವತಿ ಬ್ಯಾಕ್ ವಾಟ್ರಲ್ಲಿ ಇವತ್ತು ಏನು ಪ್ಲ್ಯಾನ್ ಅಂತ ಹೇಳಿದ್ರೆ ಔಟ್ಡೋರ್ ಕುಕ್ಕಿಂಗ್. ಸೊ ಎಲ್ಲ ಥರ ಪ್ಯಾಕಿಂಗು, ಸ್ಟವ್ ಆಗ್ಬೋದು, ಗ್ರಿಲ್ ಆಗ್ಬೋದು, ಎಲ್ಲ ತೊಗೊಂಡಿದ್ದೀವಿ. ಸೊ ಮುಂಜಾನೆ 6:30, ಅದಕ್ಕೋಸ್ಕರ ಬೆಂಗಳೂರು ಸ್ವಲ್ಪ ಖಾಲಿ ಇದೆ. ಈಗ ಕಗ್ಲಿಪುರದಿಂದ ಒಂದು 2 ಬೈಕು ಜಾಯ್ನ್ ಆಗ್ತಿದೆ, ಒಂದು ಎಕ್ಸ್ಪಲ್ಸು, ಇನ್ನೊಂದು KTM ಅಡ್ವೆಂಚರ್ 390. ಜನಕ್ಕೆ ಬೆಲೆನೇ ಇಲ್ಲ. ಜನಕ್ಕೆ ಬೆಲೆನೇ ಇಲ್ಲ. ಇವರಿಗೆ 4 ವರ್ಷ, ಇವರಿಗೆ ಇನ್ನು 4 ತಿಂಗಳು ಆಗಿಲ್ಲ, 2 ತಿಂಗಳು. ಸೊ ರೈಡರ್ಸ್ ರೆಡಿ ಆಗಿದ್ದಾರೆ. ಸೂರಜ್ ಆ್ಯಂಡ್ ರವೀಶ್ ಅವರು ಸ್ವಲ್ಪ ಲೇಟಾಗಿ ಬಂದರು, ಆದರೂ ಓಕೆ. ಜನ್ಮಕ್ಕೆ ಹೋಗೋ. ಸೊ ಎಕ್ಸ್ಪಲ್ಸು 390. ಏನು ಸೂರ್ಯ ಅವರೇ ಹೇಳಬೇಕು, ಬ್ರೇಕ್ಫಾಸ್ಟ್ ನಿಲ್ಲಿಸಿ ಎಲ್ಲಾದರೂ? ಹಾಂ, ಇಲ್ಲಿ ಮುಂದೆ ಹಾಕೋಣ, ಇನ್ನೊಂದು 2-3 ಕಿಲೋಮೀಟ್ರಲ್ಲೇ. ಹೌದಾ? ಓಕೆ. ದೊಡ್ಡವನೇ ಸೈಲೆಂಟು, ಈ ನನ್ನ ಮಗನೇ ವೈಲೆಂಟ್ ಆಗವನೆ ನೋಡಿ, ಹಿಂಗೆ ಆಡ್ತಾನೆ ಅಂತ. ಸೊ ಇಲ್ಲಿಂದ 5.4 ಕಿಲೋಮೀಟರ್ಸು. ನಾನು ನೆಕ್ಸ್ಟ್ ಆಫ್ ರೋಡ್ ಸಿಗುತ್ತಂತೆ, ಒಮ್ಮೆ ಯಾವ ಥರ ಅಂತ. ಬಾಯ್ ಸರ್. ಮಾತೆ ಚಂದ. ನಾಯಿ ಕೊಟ್ಟಿರಾ? ನಾಯಿ ಕೊಟ್ಟಿ ಸರ್, ಕೊಡ್ತೀರಾ? ಹೆಂಗೋದ್ರು ಮನೆಗಳು ಎಲ್ಲ ಕಂಬದ ಮನೆಗಳ ಕಡೆ ರೇಷ್ಮೆ ಮಾಡೋದಲ್ಲ? ರೇಷ್ಮೆ ಗೂಡು. ಬರುವಾಗ ಇಲ್ಲಿಗೆ ಹೋಗೋಣ, ಚೆನ್ನಾಗಿರುತ್ತೆ. ಗೂಗಲ್ ಮ್ಯಾಪ್ ಮಾತ್ರ ನಂಬಕ್ಕಾಗಲ್ಲ ಗುರು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲ, ರೋಡೇ ಇಲ್ಲ ಅಂದಿದೆ. ಎಷ್ಟು ಚೆನ್ನಾಗಿರೋ ರೋಡ್ ಇದೆ, ಇದಕ್ಕೆ ಹೇಳಿದ್ರು ಚೆನ್ನಾಗಿದೆ ಅಂತ ಅವನು ರೋಡ್. ರೇಷ್ಮೆ ಗೂಡು ಇಲ್ಲಿ ನೋಡಿ ಬಾಸ್. ಚೆನ್ನಾಗಿದೆ ಮೇಡಮ್, ಹೆಂಗ್ ಕ್ಯೂಟ್ ಆಗೈತೆ. ನಮಸ್ಕಾರ ಗಾಂಡು. ಇಳಿ ಬೇಗ, ಹೋಗು ಹೋಗು, ಕಾಣ್ತಿದ್ದೆ, ಹೋಗು. ಕಾಣುತ್ತಪ್ಪ, ಹೋಗುತ್ತಾ ಹೇಳಿದ. ಇದೊಂಥರ ಡಿಫ್ರೆಂಟ್ ಆಗಿದೆ, ಅಂದರೆ ಕಲ್ಲು, ಮಣ್ಣು, ಕಾಡು, ಅದು ಸ್ವಲ್ಪ ಊರೇ ಜಾಸ್ತಿ, ಜನ ಜಾಸ್ತಿ ಇಲ್ಲ. ಚೆನ್ನಾಗಿದೆ ಮಗ, ಒಳ್ಳೆ ಪ್ಲೇಸ್. ಥ್ಯಾಂಕ್ ಯು ಮಗ. ಹಲೋ, ಇನ್ನೊಂದು 5 ನಿಮಿಷ ವೆಯ್ಟ್ ಮಾಡಿ. ಅಂಕಲ್ ವಿಡಿಯೋ ಕಾಲ್ ಮಾಡ್ಬಿಟ್ಟು, ನೋಡಿ ನಿಮ್ಮ ಮಗ ಟೈಮ್ ವೇಸ್ಟ್ ಮಾಡೋಕ್ಕೆ ಎಂಥ ಪ್ಲೇಸ್ ಹುಡುಕಣವ್ರೆ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಲೋ, ಯಾಕೋ? ಸೊ ಸ್ನೇಹಿತರೆ, ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ವ್ಯೂ ಮಾತ್ರ ಹೆವಿ ಆಗಿದೆ. ಬೈಕ್ ಮೇಲೆ ಬರೋರಿಗೆ ಮಾತ್ರ ಲಿತ್ತು ಆಫ್ ರೋಡ್ ಸಕ್ಕದಾಗಿತ್ತು. ಆಫ್ ರೋಡ್ ನಿಜ. ಕಾರು ಅಲ್ಲಿ ಬರ್ತಿರ್ಲಿಲ್ವಾ? ಕಾರ್ ಸೀನೇ ಇಲ್ಲ ಅಲ್ಲಿ ಬರೋದು ಸೀನ್ ಇಲ್ಲ. ಓನ್ಲಿ ಬೈಕ್ ಮೇಲೆ ಮಾತ್ರ ಬರಬೇಕು. ಓಕೆ ಓಕೆ. ಆ ಬ್ರಿಡ್ಜ್ ಇದೆ, ಅಲ್ಲಿ ಒಂದು ಬ್ರಿಡ್ಜ್ ಕೆಳಗಡೆ ಹೋಗೋದಿದೆಯಲ್ಲ, ಸಖತ್. ಅಲ್ಲಿ ನೀರೆಲ್ಲ ನಿಂತಿತ್ತು. ಆಕ್ಚುಲಿ ಅಲ್ಲಿ ಅವ್ರು ಹೇಳಿದ್ರಲ್ಲ, ಸಜೆಸ್ಟ್ ಮಾಡಿದ್ರಲ್ಲ, ಅದು ಒಳ್ಳೆ ಆಯ್ತು. ಅಲ್ಲಿ ರೋಡ್ ಚೆನ್ನಾಗಿದೆ ಮಗ, ನಮ್ಮ ಕಾರು ಬೈಕಲ್ಲಿ ಹೋಗ್ಬೋದು, ಅವ್ರು ಹೇಳಿದ ರೂಟ್ ಆಕ್ಚುಲಿ, ಬಟ್ ಕಾರ್ ಹೋಗಕ್ಕಾಗಲ್ಲ ಅಷ್ಟೇ. ಓಕೆ. ಸೊ ಗೈಸ್, ಪ್ಲೇಸ್ ನೋಡಿ, ಸಕ್ಕತ್ತಾಗಿದೆ.
ಹೇಗಿದೆ ಸರ್ ಹಾಂ ಪ್ಲೇಸ್? ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಚೆನ್ನಾಗಿದೆ, ಹಾಂ. ಅಡುಗೆ ಮಾಡಿ. ಓಕೆ. ಸೊ ನಮ್ಮ ವಿಶೇಷ ಅತಿಥಿಗಳು ಮಾತಾಡ್ಸೋಣ, ಖುಷಿಯಾಗಿದ್ದಾರೆ ಕಾಣುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದ್ರ ಬಗ್ಗೆ ಏನು ಹೇಳ್ತೀರಾ? ಓರಿಯೋ ಇಲ್ಲಿ ನೋಡಿ, ಇವಳು ಕುಳ್ಳ ಎಬ್ಬಲಿ ನಾನು ಓರಿಯೋ. ಗರುಡನ ಕೆಳಗೆ ಸೂರಜ. ಓ, ನನ್ನ ಹೆಂಡತಿ ಬೇರೆ ಎಕ್ಸ್ಪಲ್ಸ್ ಎಲ್ಲ ಓಡಿಸ್ತಾಳೆ. ಈ ಥರ ಒಂದು ಪ್ರತಿಭೆ ಇದೆ ಅಂತ ಗೊತ್ತಿರಲಿಲ್ಲ. ಒಂದ್ಸಲಿ ದಬಾಕೊಂಡ್ರೆ ಒಂಥರ ಒಳ್ಳೆ ಕಂಟೆಂಟ್ ಬರುತ್ತೆ. ಹಂಗೆ ಬಿದ್ಬಿಡು ಚಂದು. ಸೌಂಡಾ? ಇನ್ನೊಂದು ತೆಗಿಬೇಕು, ಡಿಬಿಕ್ಲಾಗಿತ್ತು ಮಚ್ಚ ಪ್ಲೇಸಾ? ಅಲ್ಲಿ ಆಫ್ ರೋಡ್ ಮಾತ್ರ ಯಪ್ಪ ಬರ್ತಾ ವಿಸಿಟು. ಹಾಗಾದ್ರೆ ಒಳ್ಳೆ ಪ್ಲೇಸ್ ನೋಡಿದ್ದೀನಿ. ಹಾಗಾದ್ರೆ ಒಳ್ಳೆ ಪ್ಲೇಸ್, ಸಜೆಸ್ಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಫಸ್ಟ್ ಗೇರ್ ಹಾಕು, ಫಸ್ಟ್ ಗೇರು ಫುಲ್ ಡೌನ್ ಮಾಡೆಲ್ಲ. ಹಾಂ ಬಾ ಏನಿದೆ ಎತ್ಬೇಡ, ಬಾ ಫುಲ್ ಡೌನು. ಒಂದು ಕಡೆ ನೆರಳಿರೋದು, ಬಟ್ ನೀರು ಕಾಣಲ್ಲ. ಪರವಾಗಿಲ್ಲ, ಅಲ್ಲೇ ಮಾಡೋಣ. ಬೇಕಾದ್ರೆ ಆಮೇಲೆ ಮತ್ತೆ ಬಂದು ಸ್ಪೆಂಡ್ ಮಾಡ್ಬೋದು ಟೈಮ್. ಹಿಂದೆ ಹತ್ತಿರದಲ್ಲೇ ಇದೆ, ಅಡುಗೆ ಮಾಡೋಕ್ಕೆಲ್ಲ ಅಲ್ಲೇ ಮರ ಇದೆಯಲ್ಲ, ಅದೇ ತಾನೆ. ತಗೊಂಡು ನೀರಿಗೆ ಹಾಕಿ. ಯಾವುದು? ಇದು ಬ್ರೇಕು, ಇದು ಕರೆಕ್ಟಾಗಿ ಹಿಡಿಬೇಕಮ್ಮ. ಹಾಂ, ಇದು ಬ್ರೇಕು, ಅದು ಕ್ಲಚ್ಚು. ಅದು ಹಿಡ್ಕೊಂಡು ಇದು ಮಾಡ್ಬೇಕು, ಗಾಡಿ ಸ್ಟಾರ್ಟ್ ಮಾಡ್ಬೇಕು ನೀವು. ಅದು ಗೊತ್ತಾಯ್ತು. ಹಾಂ, ಸ್ಟಾರ್ಟ್ ಮಾಡಿ. ಅದು ಹಿಡ್ಕೊಂಡು ಸ್ಟಾರ್ಟ್ ಮಾಡಿ. ಅದು ಇದು ಹಿಡ್ಕೊಂಡು ಮಾಡ್ಬೇಕು. ಇಲ್ಲೂ ಇನ್ನೂ ಇರ್ತಿತ್ತಲ್ಲ, ಇದು ಮಾಡಿದ್ರೆ ಅನ್ನೋದು ಇಲ್ಲ. ಅದು ನಾನು ರೆಗ್ಯುಲರ್ ಆಗಿ ಅದೇ ಮಾಡೋದು. ಬಿಟ್ಬಿಡ್ಬೇಡ, ಆರುತ್ತೆ. ಇದು ಕ್ಲಚ್ಚು. ಅದು ಗೊತ್ತಾಯ್ತು, ಗೊತ್ತಾಗುತ್ತೆ ನೋಡಿದ ತಕ್ಷಣ. ಇದು ಬ್ರೇಕ್ ನಾನು ಹೇಳ್ತಿರೋದು. ಅದು ಹಿಂದಿನ ಬ್ರೇಕು, ಅಲ್ಲಿ ಕೆಳಗಡೆ ಇರೋದು ಮುಂದಿನ ಬ್ರೇಕು. ಇದು ಫ್ರಂಟ್ಗೆ, ಅದು ತಾನೇ. ಅದು ಬಟ್ ಇದು ಜಾಸ್ತಿ ಸ್ಕಿಡ್ ಆಗುತ್ತೆ ಇದು ಹಿಡಿದ್ರೆ. ಹಿಂದ್ಗಡೆ ಹಿಡಿ. ಇದಾಗುತ್ತೆ ಅಂತ ಅದಕ್ಕೆ ಕೇಳಿದ್ದು. ಅದು ಹಿಡಿಬಾರ್ದು. ಏನು ಡಿಂಪಲ್ ಅವರೇ, ಕೇರ್ ಟೇಕರ್ ಆಗಿಬಿಟ್ಟಿದ್ದೀರಾ? ಇಂಥ ನನ್ನ ಮಕ್ಕಳಿಂದಾನೆ ಪ್ರಕೃತಿ ಎಲ್ಲ ಹಾಳಾಗಿರೋದು. ಇವರಿಬ್ರು ಹೇಯ್ ಡರ್ಟಿ ಫೆಲ್ಲೋ. ಗೊಬ್ಬರ ಜಾಸ್ತಿ ಬ್ಯಾಟು ಮತ್ತೆ ಬಾಲು ತೊಗೊಂಬಂದಿದ್ದಾನೆ. ಎಲ್ಲ ಸೆಟಪ್ ಮಗ. ಸೂಪರ್ ಸೂಪರ್. ಗೇರು, ಹಾಂ, ಪಾತ್ರೆಗಳು, ಬಾರ್ಬಿಕ್ಯೂ ಸೆಟ್ಟು. ಬಾರ್ಬಿಕ್ಯೂ ಸೆಟ್ ಯಾಕೆ ಅಷ್ಟು ದೂರದಲ್ಲಿ ಇಟ್ಟಿದ್ಯಾ? ಬಾರ್ಬಿಕ್ಯೂ, ಗ್ಯಾಸು, ಸಿಲಿಂಡ್ರು ಎಲ್ಲ ಕರೆಕ್ಟಾಗಿ ತಂದಿದ್ದಾನೆ. ಅದಕ್ಕೆ ಏನೇನು ಮಿಸ್ ಮಾಡಿದೆ? ಜಾಲರಿ ಮಿಸ್ ಮಾಡಿದ್ದೆ, ಅದನ್ನ ತಾಂಡೆ. ವಿಜುವಲ್ ಮಿಸ್ ಮಾಡಿದ್ದೆ, ಅದು ತಾಂಡೆ. ಬಟ್ ಅದು ಸಖತ್ ಮಜಾ ಬಂತು. ನೀರು ಹರಿಯೋದು ಇಲ್ಲ ಮಾಡೋದು, ಆ ಥರ. ಬಟ್ ನೀರು ಒಳಗಡೆ ಎಲ್ಲ ಹೋಗಿದ್ವಿ. ಓರಿಯೋ, ಓರಿಯೋ ಫೇಸ್ ನೋಡಿ. ಓರಿಯೋ, ಇಲ್ಲಿ ನೋಡು. ಓರಿಯೋ ಇಂಗ್ಲಿ ಜಿಪ್ ತವರೆಲ್ಲ ಚೆನ್ನಾಗಿದೆ, ಚೆನ್ನಾಗಿದೆ ಮಗ, ಸಖತ್ತಾಗಿದೆ. ಅದೆಂತ ಮಾರ ನೋಡೋಣ, ಒಂದ್ ಕೈಯಲ್ಲಿ ಏನೇ ಇದೆ ನೋಡು. ಮೊಲ ಮೊಲ ಮೊಲ. ಅಲ್ಲಿ ದೊಡ್ಡದು ದೊಡ್ಡ ಮಲ. ಮಾಂಸ ಒಂದು 6 kg ಇರ್ಬೋದು ಅಂತ. ಏನೋ ಮಾಡ್ತಿದ್ಯಾ? ಏನಕ್ಕೋ ರೆಡಿ ಮಾಡ್ತಿದ್ಯಲ್ಲೋ? ಅಡುಗೆ ಮಾಡಕ್ಕೆ ಏನಕ್ಕೆ? ಹೌದಾ, ಬೆಡ್ಡನ್ನ ತಗೊಬಂದಿದ್ಯಾ? ಕೆಲಸನ ಮಾಡಲ್ಲ, ಮಾಡೋರ್ಗು ಬಿಡ. ಮಾಡು ಮಾಡು ಮಾಡು, ಒಳ್ಳೆ ಕೆಲಸ, ದೇವ್ರು ಒಳ್ಳೇದು ಮಾಡಿ. ಸೊ ಹೀಟು ಜಾಸ್ತಿ ಆಗ್ತದೆ. ಓರಿಗೆ ಎ ಸಿ ಹಾಕ್ಬಿಟ್ಟು ಕೂರಿಸಿದ್ದೀವಿ. ಮೂತಿ ಎಲ್ಲ ಫುಲ್ಲು ಗಲೀಜು ಮಾಡಿಕೊಂಡು ಕೂತಿದ್ದಾನೆ ನೋಡಿ. ಸೊ ಬಾರ್ಬಿಕ್ಯೂಗೆ ಬೆಂಕಿ ಕೊಡೋ ಸಾಧನೆ. ನೀ ಹಂಗೆ ಹೊತ್ತೊತ್ತು ಹಾಕ್ಬೇಡ. ಏಯ್, ಬಾರ್ಬಿಕ್ಯೂ ಮಾಡೋಕ್ಕೆ ತಡಿಯ ಒಂದ್ಸರಿ ಉರಿಲಿ. ಎಲ್ಲ ಉರಿತಾ ಇದೆ, ಇರು, ವೇಟ್ ಮಾಡು ಒಂದು ಸ್ವಲ್ಪ. ಉರಿಸ್ರಾ? ಉರಿಸ್ಬೇಕಂತೆ, ಉರಿಸ್ರ. ಬನ್ನಿ, ಶಿವ ಸತ್ತ. ಬಾರ ಕುಂದ್ರು, ಬಾರ ಬಾರ, ಉರ್ಸೋಣ. ಸೂರಜ್ ಸತ್ತ.
ಆಫ್ ಮಾಡು ಗ್ಯಾಸ್ ಇದಾಗಿದೆ. ಅಲ್ಲಿ ಉಕ್ಕೋಯ್ತು ಅಷ್ಟೇ. ಒಳ್ಳೇದಾಯ್ತಲ್ಲ. ನೋಡಿ ಅವರಿಗೆ ಏನೋ ಬೇಕಾಗ್ತಿದೆ, ಅದಕ್ಕೆ ಅವಾಗಿಂದ ಒದರ್ತಾವಣೆ. ಸೌಂಡ್ ಮೇಲೆ ಸೌಂಡ್. ಏಯ್ ಹೊರೆಯೋ ಸುಮ್ಮನೆ ಕೂತ್ಕೋ. ಏನಾಗ್ತುಂಟು ನಿಂಗೆ? ನೋಡು ಆಲ್ರೆಡಿ ಎಲ್ಲ ಮ್ಯಾರಿನೇಟ್ ಮಾಡಿ ತೊಗೊಂಬಂದಿನಿ ಮಗ. ಬಟರ್ ಇದೆಯಾ? ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದ ನಿನ್ನೆ ನೈಟು. ಸ್ವಲ್ಪ ಅರ್ದ್ಬಿಟ್ಟು ಇದು ಮಾಡಿ. ಮೇಲ್ಗಡೆ ಆಯಿಲ್ ಹಾಕ್ಬೇಕಿದು. ನೋಡಿ ಇಲ್ಲಿ ಕಾರ್ತಿಕ್ ಅವರು ಆಯಿಲ್ನ ಸ್ಪ್ರಿಂಕ್ಲಿಂಗ್ ಮಾಡ್ತಾ ಇದ್ದಾರೆ ಮೇಲ್ಗಡೆ. ಅದು ನೋಡಿ ಯಾವ ಥರ ರೆಡಿ ಮಾಡಿದ್ದಾರೆ. ಹಾ 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 ಸೂಪರ್. ಇಲ್ಲಿ ಏನೋ ಯಾರೋ ಅಡುಗೆ ಮಾಡ್ತಾ ಇದ್ರೆ ಇಲ್ಲಿ ಏನೋ ನೋಡಿ ಇವನು ಇಲ್ಲಿ ಕೆಲಸ ಮಾಡೋದು ಬಿಟ್ಟು ಏನೇನೋ ಮಾಡ್ತಾವನೆ. ಕಾಸು ಕೊಡಲ್ಲ ಏನಿಲ್ಲ. ನೋಡು ಆ ಕಡೆ ಕೈಯಲ್ಲಿ ಏನಿದೆ ತೋರಿಸಿ ಹಂಗೆ. ಹಾಂ ಮುಚ್ಚಿಡ್ತಾರೆ ನೋಡಿ. ಫ್ರೀಯಾಗಿ ಮೈಕ್ ಚೆನ್ನಾಗಿದೆ. ಶೋಕಿ ಕೊಡೋದಲ್ದೆ ಕುಡಿದ್ಯಾ? ಹ್ಞೂ ಕುಡಿಬೇಕು. ಕರೆಕ್ಟ್ ಆಗುತ್ತೆ. ಎಲ್ಲ ಹತ್ತಿದೆ ಕೆಂಡ ನೀಟಾಗಿ ಹಚ್ಚಿಲ್ವ ಅಲ್ಲಿ. ಈಗ ಅದ್ರ ಮೇಲೆ ಚಾರ್ಕೋಲ್ ಹಾಕಿದ್ರೆ ನೀಟಾಗಿ ಉಳಿದಿರೋದೆಲ್ಲ ಇದಾಗುತ್ತೆ, ಬರ್ನ್ ಆಗ್ತಾ ಬರುತ್ತೆ. ಎಸ್ ಇಲ್ಲಿ ನೋಡಿ ವೇಸ್ಟ್ ಹಾಕಕ್ಕೆ ಒಂದು ವ್ಯವಸ್ಥೆ. ಕೆಳಗಡೆ ಎಸಿಬೇಡ ಮಾರೆ. ನಾಳೆ ಆಯ್ತು. ಇಲ್ಲ ಇಲ್ಲ ಬೇಗ ಆಗುತ್ತೆ. ಲಾಸ್ಟಿಗೆ ಕೊನೆಗೆ ಇದೆಯಲ್ಲ ಗ್ಯಾಸು, ಅದು ತವ ಮೇಲೆ ಹಾಕೋದಷ್ಟೇ ಆಗಲಿಲ್ಲ ಅಂದರೆ ಒಣಮರ ಆ ಕಡೆ ಹೋಗಿ ಕಟ್ಕೊ ಬಂದು ಅಷ್ಟೇ. ಲಾಸ್ಟಿಗೆ ಆದಿಮಾದವರ ಅರ್ಧಂಬರ್ಧ ಹೆಂಗಿರುತ್ತೆ. ಮ್ಯಾಮ್ ಇಲ್ಲಿದೆಯಲ್ಲ ಜಾಗ, ಅದಕ್ಕೆ ಚಾಕು ಕಂಪ್ಲೀಟ್. ಬಾಯ್ಸ್ ಆಲ್ರೆಡಿ ಸೆಕೆಂಡ್ ರೌಂಡ್ ಚಾರ್ಕೋಲ್ ಹಾಕ್ತಾ ಇದ್ದಾರೆ. ಅದು ಹಾಕಿದೆಯಲ್ಲ ಅದಕ್ಕೆ ಆಗ್ತಿಲ್ಲ. ಹಾಂ ಚೆನ್ನಾಗಿದೆಯಲ್ಲ ಸ್ಮೆಲ್ಲು? ಚೆನ್ನಾಗಿದೆ. ಮಾಡಿದ್ದು ನಾನಲ್ಲ. ಆರಾಮಾಗಿ ಕೂತ್ಕೊಂಡು ನೋಡಿ ಒಂದು ಮಾಡಿಬಿಟ್ಟು ಅದಕ್ಕೆ ಇಂಥ ಹುಡುಗರನ್ನ ಕರ್ಕೊಂಡ್ಬರ್ತೀವಿ. ಮನೇಲಿ ಕೆಲಸ ಮಾಡಿ ಅಭ್ಯಾಸ ಇದೆ, ಸೊ ಅದಕ್ಕೆ. ಹಂದಿ ಯೋಗೀಶ್ ಪ್ರೀವಿಯಸ್ ಲಾಗಲ್ಲಿ ನೋಡಿ. ಹಂದಿ ಯೋಗೀಶ್ ಯಾಕೆ ನೋಡಿ ಎಲ್ಲಿ ಗಾಳಿ ಆಗ್ತಿದೆಯೋ. ಗಾಳಿ ಬಾರ್ಬಿಕ್ಯೂಗೆ ಹಾಕ್ತಿಲ್ಲ, ಬೇರೆ ಪ್ಲೇಸಲ್ಲಿ ಹಾಕ್ತಿರೋದು ಗಾಳಿ. ನೋಡಿ ಕಸ ಎಲ್ಲ ಎಲ್ಲ ರೆಡಿ ಮಾಡಿದ್ವಿ. ಅವರಿಗೆ ಸೇಫಾಗಿ ಆಗ್ತಿದ್ದೀನಿ, ಎಲ್ಲೂ ಮಿಸ್ ಆಗಲ್ಲ. ಹೀಗೆ ಎಲ್ಲ ಮುಗ್ದಾದ್ಮೇಲೆ ಇನ್ನೊಂದು ರೌಂಡ್ ವಿಡಿಯೋ ಮಾಡಿಬಿಟ್ಟು ತೋರಿಸ್ತೀವಿ. ಹಾಂ ಯಾವುದೇ ಥರದ್ದು ಕಸ ಎಸೆಯಲ್ಲ ನಾವು. ಅಷ್ಟೇ. ಅದೆಲ್ಲ ತೋರಿಸ್ಬಿಟ್ಟು ಮಗ ಮೊದಲೇ ಇತ್ತು. ಹಾಂ ಇದೆಲ್ಲ ಕಸ ಮೊದಲೇ ಇದೆ, ಬಟ್ ಆಮೇಲೆ ನವೀನ್ ಅವ್ರು ಅದನ್ನು ಕ್ಲೀನ್ ಮಾಡ್ತಾರೆ ಹೇಳಿದ್ದಾರೆ ಆಲ್ರೆಡಿ ನಮಗೆ. ಹಾಂ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದಾರೆ. ಇಲ್ಲಿ ನೋಡಿ ಆಲ್ರೆಡಿ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮೇಡಮು. ಅನ್ನದಾತರು ಇವರೇ, ನಮ್ಮ ಅನ್ನದಾತರು ಇವಾಗ. ಸಂಜೆವರೆಗಾದ್ರೂ ಬೇಯಿಸ್ಬಿಟ್ಟು ತಿಂದೆ. ಬಂತು ಬರ್ತಾ ಇದೆ ಇನ್ನು ಹತ್ಕೊಳೋದು ಬಿಡಿ ಅಲ್ಲ. ಇದಿರ್ಲಿ ಬಾಟ್ಲಿ. ಲೆಗ್ ಪೀಸ್ ರೆಡಿ ಆಗಿದೆ ಆಲ್ರೆಡಿ. ಚಟಾಪಟ ಆಲ್ರೆಡಿ ರೆಡಿ ಆಗಿದೆ. ಆಲ್ರೆಡಿ ಸುಮಾರು ಬೆಂದೇ ಬಿಡ್ತದೆ. ಸಕ್ಕದಾಗಿದೆ. ಈ ಸಲ ಬೇಗ ರೆಡಿ ಆಗಿದೆ ಆಲ್ರೆಡಿ ಬಾರ್ಬಿಕ್ಯೂ. ಬಿಸಾಡ್ದೆ ಅಂದ್ರಿಗೆ ಬಿಸಾಡಿದ್ದಾನೆ ಸಾಕು, ಜಾಸ್ತಿ ಬಿಸಾಡ್ಬೇಡ. ಪೀಸ್ಗಳಿರೋದೇ ಕಮ್ಮಿ. ಇಲ್ಲ ಲಿವರ್ ಪೀಸ್ ಹಾಕ್ತಿದ್ದಾನೆ. ಇಂಥ ಶೋಕಿ ಎಲ್ಲ ಕಮ್ಮಿ ಇಲ್ಲ ಸೂರಜ್ ಅವ್ರದ್ದು. ಮತ್ತೆ ಮಾಡ್ಬೇಕಲ್ಲ, ಬಂದಿರೋದೇ ಅದಕ್ಕೆ ಅಲ್ಲ, ಇನ್ನೇನು. ತೋರಿಸ್ಬೇಕಾ ಲಿವರ್? ಹಾಂ ಹಾಂ ಚೆನ್ನಾಗಾಗಿದೆ, ಒಳ್ಳೆ ಸಕ್ಕತ್ತಾಗಿ ಬಂದಿದೆ. ಟೇಸ್ಟೇ ನೋಡಿಲ್ಲ ನೀನು. ಪೈನಾಪಲ್ ಬಾರ್ಬಿಕ್ಯೂ ಫೋಟೋ ಹೊಡೆದಾ? ಸೊ ಗ್ಲಾಸಲ್ಲಿರೋದು ಸ್ಪ್ರೈಟು, ಯಾರು ಅನ್ಯತಾ ಭಾವಿಸ್ಬೇಡಿ. ಹಾಂ ಕಾಣ್ತಿದೆ. ಇಲ್ಲ ಸ್ಪ್ರೈಟೇ ಇರೋದು. ನನ್ನ ಮೇಲೆ ಹಣೆ ಇಟ್ಟಳು. ಚಿಕನ್ ಫ್ರೈ ರೆಡಿ ಆಗ್ತಿದೆ, ನೋಡ್ಬೋದು. ನಮ್ಮ ಕುಕ್ಕು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ.
ಇವ್ರಿಗೆ ನಾವು ಕರ್ಕೊಂಡು ಹೋಗೋದು ಒಂದೇ ಕೆಲಸಕ್ಕೆ, ಕುಕ್ ಮಾಡೋಕ್ಕೆ. ಒಂದು ಡ್ರೈವಿಂಗ್ ಬರಲ್ಲ, ಕಾರು ಅವ್ರದ್ದೇ, ಎಲ್ಲ ಅವ್ರದ್ದೇ, ಬಟ್ ಆದರೂ ಡ್ರೈವಿಂಗ್ ಬರಲ್ಲ, ಸ್ಪ್ರೈಟ್ ಓಡಿಸಲ್ಲ. ಹಾಂ, ಸ್ಪ್ರೈಟ್ ಕುಡಿ, ಹಾಂ, ಎನರ್ಜಿ ಡ್ರಿಂಕು. ಹಾಂ, ಡ್ರೈವಿಂಗ್ ಬರುತ್ತೆ ಬಟ್ ಓಡಿಸಲ್ಲ. ಫುಡ್ ಮಾತ್ರ ಸಖತ್ತಾಗಿರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಮಗ ಉಪ್ಪು ಕೊಟ್ರಿ, ಹೆಲ್ಪ್ ಮಾಡ್ರಿ ಪಾಪ. ನೋಡಿ, ಮ್ಯಾರಿನೇಟ್ ಮಾಡಿಟ್ಟಿರೋ ಚಿಕನು ರೆಡಿ ಇದೆ ಆಲ್ರೆಡಿ. ಇನ್ನು ಮಾಡಿದ್ದೀನಿ. ಇದು ಬೆಳ್ಳುಳ್ಳಿ ದೃಷ್ಟಿಗೆ ದೃಷ್ಟಿಗೆ ಹಾಕ್ಬಿಡೋಣಲ್ವಾ? ಹಾಂ, ಬೇಡ ಬೇಡ. ಚಿಕನ್ ಫ್ರೈ ಅಲ್ಲ? ಚಿಕನ್ ಫ್ರೈ. ಹಾಂ, ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಚಿಕನ್ ಹಾಕ್ತಾ ಇದ್ದಾರೆ. ಕೊಡಿ ಬಾಕ್ಸ್ ಇಲ್ಲಿದೆ. ರೆಡಿಮೇಡ್ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಂದಿದ್ದು ನಿಮ್ಗೆ. ಎಸ್, ಹಾಕೋ. ನೋಡಿ, ಚಿಕನ್ ಆಲ್ರೆಡಿ ರೆಡಿಯಾಗಿದೆ. ಚಿಕನ್ ಫ್ರೈ ಸಖತ್ತಾಗಿ ಬೆಂದೋಗಿದೆ. ಅಮೆಝಾನ್ ಸರ್ವಿಸ್ ಸೆಂಟ್ರು. ನೋಡಿ, ಹುಡುಗ ಎಲ್ಲೆಲ್ಲೋ ಬೈಕ್ ಪಾರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಈ ಥರ ಕಾಮನ್ ಮಗ. ಕಷ್ಟಪಟ್ಟು ನೀರು ತಗೊಂಡು ಬಂದಿದ್ದಾನೆ ಹುಡುಗ. ಈ ಥರ ಇದು ಗಿಡಗಳ ಮಧ್ಯ, ಪೊದೆಗಳ ಮಧ್ಯ ಗಾಡಿ ನಿಲ್ಸೋದು. ಹೋಗಿ ಹೋಗಿ ಅಭ್ಯಾಸ ಎಲ್ಲ. ಶೃಂಗೇರಿ ಅಲ್ಲ, ಅಭ್ಯಾಸ. ಎಲ್ಲ ಪದಗಳ ಮಧ್ಯದಲ್ಲಿ ಹೋಗಿನೇ ಅಭ್ಯಾಸ ಅವನಿಗೆ. ಗೊತ್ತಾಯ್ತು. ಇವಾಗ ಏನು ಮಾಡ್ತಿರೋದು ಇಲ್ಲಿ? ಯಾರಿಗೆ? ಅಲ್ಲಿ ಅಡಿಗೆ ಏನು ಮಾಡ್ತಿರೋದು ಅಂತ ಹೊಟ್ಟೆ ಕೇಳಿದೆ. ಬೇಯಿಸಿದ್ದೀನೋ? ಹಾಂ, ಮತ್ತೆ ಹಂಗೆ ಹೇಳು. ಅದಕ್ಕೆ ಹೊಟ್ಟೆ ಹೊರಗಡೆ ಬಿಡು. ಸಾಕು 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 ಮಗ. ಹೊಟ್ಟೆ ನಿಲ್ಲ ಕಣಲು. ಹಂಗೆ ಗೊತ್ತು. ಡೈಲಿ 2 hours ಜಿಮ್ಮು. ಕನ್ಸಲಿ ಮತ್ತೆ ಮಲ್ಗ ಇಲ್ಲಿ ನೋಡಿ, ದೇವದಾಸ್ ಹೆಂಗೆ ಕೂತಿದ್ದಾನೆ. ಸುದೀಪ್ ಫ್ರಮ್ ಮೀಶೋ. ಟೀ ಕಾಫಿ ಎಲ್ಲ ಮುಗೀತು, ಬಾರ್ಬಿಕ್ಯೂನು ಮುಗೀತು, ಸ್ನ್ಯಾಕ್ಸ್ ಮುಗೀತು. ಈಗ ಲಾಸ್ಟ್ಗೆ ಡ್ರೋನ್ ಹಾರಿಸ್ತಿದ್ದಾರೆ ನಮ್ಮ ಸೂರಜ್ ಅವರು. ಸೂರಜ್ ಗೋರ್ ಡ್ರೋನ್ ಆಚಾರ್ಯ. ಮೇಲೆ ಹೋಗಿದೆ, ಬರ್ತಾ ಇಲ್ಲ, ವಾಪಸ್ಸು ಕರಿತಿದ್ದಾರೆ. ಮಗ ಬಂತ? ಆಯ್ತು, 450 ಇಲ್ಲ ಕಣ ರೆಕಾರ್ಡ್ ಆಗಿ. ಅವ್ನು ಹಾರ್ಸಕ್ ಬರಲ್ಲ ಮಗ. ಹಾಯ್ ಡಿಂಪಲ್ ಅವ್ರು, ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಚೆನ್ನಾಗಿ ಮಾಡ್ತಿದ್ದಾರೆ. ಏನು ನೋಡೋಣ, ಇನ್ನು ಸ್ವಲ್ಪ ಏನಾದರೂ ಬೇವಿನ ಸೊಪ್ಪು ಮರದಲ್ಲಿ ಇರುತ್ತೆ ನೋಡಿ. ಸದ್ಯಕ್ಕಿಂತ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ರೆಡಿ? ಇಳಿಸ್ಬಿಡು. ಚಿಕ್ಕೋ, ಊಟ ಮಾಡಲ್ವಾ? ಇಲ್ಲ ಅಂತೆ. ಕಾರ್ತಿಕ್ ಅವರೇ, ಸಕ್ಸಸ್ಫುಲಿ ಬಂತು ವಾಪಸ್ಸು. ನಿಮ್ಮ ಅಭಿಪ್ರಾಯ ಏನು? ಅದೇ ವಾಪಸ್ ಬಂದಿದ್ದು ಹೆಚ್ಚು. ಬೆಳಗ್ಗೆ ಎದ್ದು ಪೂಜೆ ಗೀಜೆ ಮಾಡ್ಕೊಂಡು ವಾಪಸ್. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬ್ರೋ? ಇಟ್ಸ್ ಬಿನ್ ಆಸಮ್ ಎಕ್ಸ್ಪೀರಿಯನ್ಸ್. Okay. ಒಳ್ಳೆ ಸ್ವಲ್ಪ ಹೀಟ್ ಇದ್ರೂ ಪರವಾಗಿಲ್ಲ. ಇಟ್ಸ್ ಗುಡ್ ವೆದರ್. ಈ ಥರ ಇದಕ್ಕೆ ಮಳೆ ಬಂದಿದ್ರೆ ಎಲ್ಲ ಎಕ್ಕಟ್ಟೋಗಿರೋ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಏನೋ ಒಂದು ಕಿತ್ಗುಡ್ಡೆ ಹಾಕ್ತೀವಿ ಅಂತ ಕೂತ್ಕೊಂಡು ಹಾಳಾಗಿರೋ ಅಡುಗೆ ಮಾಡಿ ತಿನ್ನೋದು. ಸಮಥಿಂಗ್ ಎಲ್ಸ್. ಓಕೆ, ಇವತ್ತು ಮಾಡಿರೋ ಅಡುಗೆ ಎಲ್ಲ ಚೆನ್ನಾಗಾಯ್ತಾ? ಚೆನ್ನಾಗಾಯ್ತು, ಲಕ್ಕಿಲಿ. ಹಾಂ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಬ್ಯಾಕ್ ಟು ಬ್ಯಾಂಗ್ಳೂರ್. ಹೇಗಿತ್ತು ಬೈ ಎಕ್ಸ್ಪೀರಿಯನ್ಸು? ಒಳ್ಳೆ ಎಕ್ಸ್ಪೀರಿಯೆನ್ಸು. ಹಾಂ. ಬಟ್ ಇವಾಗ ಹೆವಿ ಹೀಟು, ಸೆಕೆ ಆಗ್ತಿದೆ, ಹಾಂ, ಆಗಲ್ಲ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನಾವು ಆ ಕಡೆ ಬಿಜಾಪುರವ್ರು, ಆದರೂ ನಮಗೆ ಕಷ್ಟ ಆಗ್ತಿದೆ ಇಲ್ಲಿ. ಬಟ್ ಒಂದು ನೀರಲ್ಲಿ ಇಳಿಯೋಕ್ಕಾಗ್ತಿಲ್ಲ, ಅದೇ ಒಂದು ಕಷ್ಟ. ತುಂಬ ಕೆಸರು, ಏನಂತಾರೆ ಅದಕ್ಕೆ, ಆಗ್ತಿಲ್ಲ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಮಳೆ ಬಂದಿದ್ರೆ ಅಥವಾ ಮೋಡ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಊಟ ಎಲ್ಲ ಮಾಡಿದ್ವಿ, ಖುಷಿ ಆಯಿತು. ಒಂಥರ ಔಟಿಂಗ್, ಒನ್ ಡೇ ಔಟಿಂಗ್, ಸೂಪರ್. ಓಕೆ, ಹೇಗಿತ್ತು ಹೇಳಿ? ಎಲ್ಲ ಚೆನ್ನಾಗಿತ್ತು. ಆರಾಮಾಗಿ ಬಂದ್ವಿ. ಎಲ್ಲ ಕ್ಯಾಂಪಿಂಗ್ ಎಲ್ಲ ಮಾಡಿ, ಇಲ್ಲೇ ಅಡುಗೆ ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ ಚಂದ ತಿಂದು ನಾನೊಂದು ರೌಂಡ್ ನಿದ್ದೆನೂ ಚಂದ ನಿದ್ದೆ ಮಾಡಿ ಈಗ ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು. ಬಿಸಿಲು ಸ್ವಲ್ಪ ಕಡಿಮೆ ಇದ್ದಿದ್ರೆ ಮಸ್ತ್ ಇರ್ತಿತ್ತು. ಓಕೆ. ಸೊ ಎಲ್ಲ ಫುಲ್ ಟ್ಯಾನ್ ಆಗಿ ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದ್ದೀವಿ. ಸೊ ಮನೆಗೆ ಬೇಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಹೇಗಿತ್ತು ನಿಮ್ಮದು? ಚೆನ್ನಾಗಿತ್ತು. ಒಳ್ಳೆ ಪ್ಲೇಸು. ಸುದೀಪ್ ಕಣ. ಸ್ವಲ್ಪ ಸೆಕೆ ಆಯಿತು ಅನ್ನೋದು ಬಿಟ್ಟರೆ ಒಳ್ಳೆ ಪೀಸಾಗಿರೋ ಪ್ಲೇಸು. ಚೆನ್ನಾಗಿತ್ತು. ಓವರಾಲ್ ಬರ್ಬೋದು. ಓಕೆ. 8 out of 10. ಆಫ್ ರೋಡು? ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಆಗಿಲ್ಲ.
ಸೊ ಮಳೆಗಾಲ ಬಂದರೆ ಚೆನ್ನಾಗಿರ್ಬೋದು ಎಲ್ಲ ರೋಡ್ ಟ್ರ್ಯಾಕ್ ಆಫ್ ರೋಡ್ ಟ್ರ್ಯಾಕ್ ಅವ್ರು ಕಾರಲ್ಲಿ ಬಂದಿರೋದು ಕಾರಲ್ಲಿ ಬಂದಿರೋದ್ರಿಂದ ತುಂಬ ಏನು ಡಿಫ್ರೆನ್ಸ್ ಅನಿಸಿಲ್ಲ. ಓಕೆ. ಸೊ ಓವರ್ ಆಲ್ ಗುಡ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಲ್ಲಿಂದ ಸ್ನೇಹಿತರೆ, ನಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇದ್ರ ಬಗ್ಗೆ ಹೇಳೋಕ್ಕೆ ಇನ್ನೊಂದು ಮಾತಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೈಟ್ ಬರ್ತೀವಿ ನಾವು ಇಲ್ಲಿಗೆ. ನೈಟ್ ಬಂದು ಒಂದು ರೌಂಡ್ ಕ್ಯಾಂಪ್ ಮಾಡಿ ಫುಲ್ ಎಂಜಾಯ್ ಮಾಡ್ಬಿಟ್ಟು ಹೋಗ್ತೀವಿ. ಅರ್ಥ ಆಯ್ತಾ? ಸೊ ಎಲ್ಲ ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡಿದ್ವಿ. ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇಷ್ಟ ಆದರೆ ಕಂಟಿನ್ಯೂ ಫಾಲೋ ಮಾಡಿ. ಕಮೆಂಟ್ ಮಾಡಿ, ಚೆನ್ನಾಗಿದ್ರು ಕಮೆಂಟ್ ಮಾಡಿ, ಚೆನ್ನಾಗಿರದೇ ಇದ್ರು ಕಮೆಂಟ್ ಮಾಡಿ, ನಮಗೆ ಫಾಲೋ ಮಾಡಿ. ಓಕೆ ಓಕೆ. ರೇಷ್ಮೆ ಗೂಡು. ರೇಷ್ಮೆ ಗೂಡು ನೋಡಿದ್ದೆ. ರೇಷ್ಮೆ ಗೂಡು ಈ ಥರ ಮಾಡ್ತಾರೆ. ಏನಾಗಲ್ಲ ಏನಾಗಲ್ಲ. ಇವೇ ಅವಾಗ ಗೂಟ್ ಕಟ್ಕಲ್ಲ. ಒಂದೇ ಕಟ್ಟೋದು ಜೀವನ. ಫಸ್ಟು ಸಣ್ಣ ಸಣ್ಣ ಹುಳಗಳಿರುತ್ತೆ, ಅದಕ್ಕೆ ಆ ಸೊಪ್ಪನ್ನ ಕುಯ್ಕೊ ಬಂದು ಅಲ್ಲಿ ಹಾಕ್ತಾರೆ ಫುಡ್ಡನ್ನು. ಸೊ ಅದು ತಿಂದು ದಪ್ಪ ಆದಮೇಲೆ ಒಂದು ಹಣ್ಣುಳ ಥರ ಆಗುತ್ತೆ. ಅದು ಹಣ್ಣಾಗಿದ ತಕ್ಷಣ ಹಣ್ಣಾಗಿರೋ ಹುಳಗಳನ್ನ ತಂದುಬಿಟ್ಟು ಸಪ್ರೇಟಾಗಿ ಬಿಡ್ತಾರೆ. ಇವು ಈ ಥರ ಮಾಡ್ಕೊಂಡು ಗೂಡು ಕಟ್ತಾರೆ. ಆ ಗುಡ್ನ ಆಮೇಲೆ ತೆಗಿತಾರೆ. ಅಲ್ಲಿ ನೋಡೋದು ಅದು ಸ್ಟೇಜ್. ಅಲ್ಲಿ ಗುರುಗಳು ಒಂದೇ ಕಟ್ತಾರೆ. ಸೆಂಟರಲ್ಲಿ ಫಸ್ಟು ಮೊಟ್ಟೆ ಕೊಡ್ತಾರೆ. ಹುಳ ಕೊಡ್ತಾರೆ ಕೆಲವರು. ಯಾರೆಲ್ಲ ಹುಳ ತಂದ್ರೆ ಬೇಯಿಸೋದು. ನಾವೆಲ್ಲ ರೇಷ್ಮೆನೆ ಕಣಪ್ಪ. ರಾಗಿ, ರೇಷ್ಮೆ, ಆಡು, ದನ, ಕರ, ಇದೆಲ್ಲ ರೇಷ್ಮೆ ಕೂಡ ಎಲ್ಲ ಹೆಂಗ್ ಕೊಡ್ತೀರಾ ಆಂಟಿ? 700 ಕೆಜಿ ಲೆಕ್ಕ. 700, 500, 700, 500. ಕ್ವಾಲಿಟಿ ಮೇಲೆ ಡಿಪೆಂಡಾ? ಕ್ವಾಲಿಟಿ ಮೇಲೆ. ಎಲ್ಲಿ ಕೊಡ್ತೀರಾ? ಕೊಳ್ಳೆಗಾಲ ಇದ್ದಂತೆ ಕನಪುರ. ಮತ್ತೆ ಚೀಲ ತುಂಬ್ಕೋಗಿ ತೂಕ. ಅದೇ ಚೀಲ ತುಂಬ್ಕೊಂಡು ಹೋಗಿ ಇದನ್ನೇ ಒಟ್ನಲ್ಲಿ ಇದನ್ನೇ ಮಾರೋದು ನೀವು? ಮತ್ತೆ ಇನ್ನೇನು ಇಲ್ಲ ಅಲ್ಲ? ಅವ್ರು ಕಟ್ ಮಾಡಿ ನೂರು ಅವ್ರು ಮಾಡ್ಕೊತಾರೆ, ನಾವು ಜಸ್ಟ್ ತೂಕಕ್ಕೆ ಹಾಕಿ ಕೊಡ್ತೀರಾ? ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ಎಷ್ಟು ಜನ ನೀವು ಒಬ್ಬರೇನಾ ಅಥವಾ ಜನ ಇದ್ದಾರಾ? ಇಲ್ಲಿ ಬಿಡ್ತಾರೆ ಮಸ್ತಾಗುಳನ. ಇದರಿಂದ ಆಲ್ಮೋಸ್ಟ್ ಎಲ್ಲ ತೆಗೆದಿದ್ದಾರೆ. ರೇಷ್ಮೆ ವ್ಯವಸಾಯ ಮಾಡೋರನ್ನ ಮಾತಾಡಿಸ್ಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಿ ಯು ಗೈಸ್ ಆನ್ ನೆಕ್ಸ್ಟ್ ವಿಡಿಯೋ. ಮೊಟ್ಟೆ ಇಸ್ಕೊಂಡೆ ಸುಮ್ಮನೆ ಇಟ್ಕೋಬೇಕು. ಆಮ್ಲೆಟ್ ಮಾಡ್ತಿದ್ದೆ. ಓಟ್ ಬತ್ತೀಯಾ? ಟಾಟಾ.